GLV ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವೀಣಾ ಕಿರಣ್. ಇಂದಿನ ಈ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಇವ್ಯಾಲ್ಯೂಯೇಟರ್ಸು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು. ನಮ್ಗೆ ಆಲ್ರೆಡಿ ಒಂದು ಆರ್ಡರ್ ಕೊಟ್ಟಿರ್ತಾರೆ, ಸ್ಕೂಲಿನಲ್ಲಿ HMಗಳು ಆರ್ಡರ್ನ ಕೊಟ್ಟಿದ್ದಾರೆ. ಆ ಆರ್ಡರಲ್ಲಿ ನಂಬರ್ ಇರುತ್ತೆ, ಮೌಲ್ಯಮಾಪಕರ ಸಂಕೇತ ಅಂತ ಇವ್ಯಾಲ್ಯೂಯೇಟರ್ಸ್ ಕೋಡ್ ಅಂತ ಆರ್ಡರ್ ನಂಬರ್ ಇರುತ್ತೆ. ಆ ನಂಬರನ್ನು ಹಾಕಬೇಕಾಗುತ್ತೆ. ಈ ವರ್ಷ ಅದು ಚೇಂಜ್ ಇದೆ, ಪ್ರತಿ ವರ್ಷದ ಥರ ಈ ವರ್ಷ ಇಲ್ಲ. ಫಸ್ಟು 26 ಅಂತ ಬರುತ್ತೆ. 26 ಅಂತ ಅಂದರೆ ಈ ವರ್ಷದ್ದು 2026. ಆ ನಂತರ ನೀವು ಅಪಾಯಿಂಟ್ ಆದ ಇಯರು 2 ಡಿಜಿಟು, ಮಂತ್ 2 ಡಿಜಿಟು, ಡೇಟು 2 ಡಿಜಿಟ್ ಇರುತ್ತೆ. 4 ಡಿಜಿಟ್ಸು ಸೀರಿಯಲ್ ನಂಬರ್ ಪ್ರಕಾರ ಬಂದಿರುತ್ತೆ. ನೋಡ್ಕೊಳ್ಳಿ, ಆ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಕೇರ್ಫುಲ್ಲಾಗಿ ಎಂಟರ್ ಮಾಡಿ. ವ್ಯೂ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬರುತ್ತೆ. ನೀವು ಏನೇನು ಫುಲ್ ಡೀಟೇಲ್ಸ್ ಇದೆ, ಡಿಸ್ಟ್ರಿಕ್ಟ್ ನೇಮು, ಸ್ಕೂಲ್ ಹೆಸರು, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನು, ಸೊ ಆ ರೀತಿ ಎಲ್ಲ ಫುಲ್ಲು ಡೀಟೇಲ್ ಬರುತ್ತೆ. ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಬೋದು, ನೋಡ್ಬೋದು. ಆನಂತರ ಕೆಳಗಡೆ ಬಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೂಡ ಇರುತ್ತೆ. ಇಲ್ಲಿ ನೋಡಿ, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೂಡ ಇರುತ್ತೆ. ನೀವು ಇಲ್ಲಿ ಅಸಿಸ್ಟೆಂಟ್ ಎಕ್ಸಾಮಿನರ್ ಅನ್ನೋದು ಕೂಡ ಬಂದಿರುತ್ತೆ. ನಿಮ್ಮ ಫೋಟೋ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ಫೆಚ್ ಆಗಿರುತ್ತೆ. ಇಲ್ಲಿ ಬಂದರೆ ನ್ಯೂ ಪಾಸ್ವರ್ಡ್ ಅನ್ನೋದನ್ನು ನೀವು ಗಮನಿಸ್ಬೋದು. ಕಾಣಿಸ್ತಿದೆಯಾ? ನ್ಯೂ ಪಾಸ್ವರ್ಡ್. ಸೊ ಹೊಸ ಪಾಸ್ವರ್ಡನ್ನು ನೀವು ಕೊಟ್ಕೋಬೇಕಾಗುತ್ತೆ. ಅದು ಎಷ್ಟು 8 ಕ್ಯಾರೆಕ್ಟರ್ಸ್ ಇರಬೇಕು, ಅಥವಾ ವಿದಿನ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಅದೇ ಪಾಸ್ವರ್ಡನ್ನು ನೀವು ಬರೆದುಕೊಂಡು ಮತ್ತೆ ಅದನ್ನೇ ಎಂಟರ್ ಮಾಡಬೇಕಾಗುತ್ತೆ. ಆ ನಂತರ ಮೊಬೈಲಿಗೆ OTP ಬರುತ್ತೆ. ನೀವು ಯಾವ ಮೊಬೈಲ್ನ ರಿಜಿಸ್ಟರ್ ಮಾಡಿರ್ತೀರೋ ಅದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಆನಂತರ ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ವಿದಿನ್ 8 ಆಗಿರಬೇಕು. ಮತ್ತೆ ಎಂಟರಲ್ಲಿ ಕೂಡ ನೀವು ಅದನ್ನೇ ಹೊಡಿಬೇಕು, ಕೇರ್ಫುಲ್ಲಾಗಿ ಹೊಡಿಬೇಕು. ಗೆಟ್ OTP ಅಂತ ಇರುತ್ತೆ ಇಲ್ಲಿ. ಸೊ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೊಂದು OTP ಬರುತ್ತೆ, ಎಂಟರ್ OTP ಅಂತ OTP ಮೆಸೇಜ್ ಬರುತ್ತೆ. ಅದನ್ನು ನೀವು ತಗೋಬೇಕು. ನಾನಿದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ಫಸ್ಟ್ ಟೈಮ್ ನನಗೆ ನಂಬರ್ ಬಂದಿತ್ತು, ಈ ಸಲ ಫುಲ್ಲು ಇದು ಆಲ್ಫಾಬೆಟ್ಸ್ ಬಂದಿದೆ. ಇವಾಗ ನೀವಿಲ್ಲಿ ನೋಡಬಹುದು, ಎಂಟರ್ OTP ಅಂತ ಇದೆ ಅಲ್ವಾ, ಅಲ್ಲಿ ನಮ್ಮ OTP ಏನು ಬಂದಿರುತ್ತೆ ಅದನ್ನು ಹಾಕಬೇಕಾಗತ್ತೆ. ಕ್ಯಾಪಿಟಲ್ ಬಂದಿದ್ರೆ ಕ್ಯಾಪಿಟಲ್ ಹಾಕಿ. ಅದು ನಿಮಗೆ ಸರಿಯಾಗಿ ಗೊತ್ತಾಗಿಲ್ಲ ಅಂದರೆ ರೀಸೆಂಡ್ OTP ಅಂತ ಕೂಡ ಕೇಳಬಹುದು. ರೀಸೆಂಡು ಒಂದೇ ಸಲ ಕರೆಕ್ಟಾಗಿ ಬಂದಿರುತ್ತೆ ಮೆಸೇಜ್ಗೆ. ಅದನ್ನು ನೀವು ಹಾಕಿ ಸಬ್ಮಿಟ್ ಬಟನನ್ನು ಒತ್ತಿ. ಸೊ ಈ ರೀತಿಯಾಗಿ ನಿಮಗೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಹಾಗಾಗಿ ನೀವು ರಿಜಿಸ್ಟರ್ ಆಗ್ತೀರಾ. ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ಫಾರ್ SSLC 2026 ಎಕ್ಸಾಮಿನೇಷನ್ 1 ಇವ್ಯಾಲ್ಯೂಯೇಷನ್ ವರ್ಕ್ ಅಂತ ಬರುತ್ತೆ. ಈ ರೀತಿ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.